ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನನ್ನ ಲೈಫ್ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ನ ಕೊಡೋಣ ಅಂತ ಹೇಳಿ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಮ್ಗೆ ಆಪರೇಷನ್ ಆಯ್ತು, ಜೊತೆಗೆ ಗುಬ್ಬಿ ನೋಡ್ಕೊಳ್ಬೇಕು ಕೆಲಸ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ವ್ಲಾಗ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಂತೂ ನನಗೆ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನ ನೋಡಿ, ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ, ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ನ ರೆಫರ್ ಮಾಡಿದ್ದೆ ನಿಮಗೆ. ಸೊ ಅದಕ್ಕೆ ತುಂಬಾ ಕಮೆಂಟ್ಸ್ ಗಳು ಬಂದಿತ್ತು, ಏನ್ ಜಾಬು, ಯಾವ ತರ ಏನು ಅಂತ ತುಂಬಾ ಕ್ವಶನ್ಸ್ ಬಂದಿತ್ತು. ಕೆಲವೊಂದಕ್ಕೆ ನಾನು ಅಲ್ಲೇ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿದೀನಿ, ಬಟ್ ಇನ್ನ ಕೆಲವೊಂದಕ್ಕೆ ಕಮೆಂಟ್ ರಿಪ್ಲೈ ಮಾಡೋದಕ್ಕೆ ಆಗಿಲ್ಲ ಬಿಕಾಸ್ ಬಿಸಿ ಇದ್ದಿದ್ರಿಂದ. ಸೊ ಅದನ್ನ ಬಿಟ್ಟರೆ ನಾರ್ಮಲ್ ಆಗಿ ಎಲ್ಲಾ ಕಮೆಂಟ್ಸ್ಗೂ ಕೂಡ ನಾನು ಆನ್ಸರ್ ಮಾಡಿದೀನಿ. ಅದರಲ್ಲಿ ಕೆಲವೊಂದಷ್ಟು ಕೇಳ್ತಾ ಇದ್ದು ಯಾವ ಕಂಪನಿ, ಏನ್ ಜಾಬು ಏನು ಅಂತ ಹೇಳಿ. ಅದು ಬಂದು ಯಶ್ಬೀಸ್ ಕಂಪನಿ ಅಂತ ಹೇಳಿ. ಸೊ ಇದು ಬಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿರುವಂತಹ ಒಂದು ಟ್ರಸ್ಟೆಡ್ ಇರುವಂತಹ ಒಂದು ಕಂಪನಿ. ಓಕೆನಾ? ಸೊ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಾನು ನಿಮ್ಗೆ ಯಾರಿಗೂ ಕೂಡ ಲಾಸ್ಟ್ ವ್ಲಾಗ್ ಅಲ್ಲಿ ಫೋರ್ಸ್ ಮಾಡಿಲ್ಲ ನಿಮ್ ಜಾಯ್ನ್ ಆಗ್ಲೇಬೇಕು ನೀವು ಅಂತ. ನಾನು ಯಾರು ಫೋರ್ಸ್ ಮಾಡಿಲ್ಲ. ಸೊ ಜಸ್ಟ್ ಈ ತರದ್ ಒಂದು ಇದೆ ಕಂಪನಿ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದು. ಬಿಕಾಸ್ ನಾನು ಮಾಡ್ತಾ ಇದ್ದೀನಿ ಒಂದು 2 months ಇಂದ. ಸೊ ನನಗೆ ಅದು ಒಳ್ಳೆ ಇನ್ಕಮ್ ಆಗಿದೆ ನನಗೆ ಅದರಿಂದ. ಸೊ ಹಾಗಾಗಿ ನಾನು ನಿಮ್ಗೆ ಅದನ್ನ ರೆಫರ್ ಮಾಡಿದೆ ಅಷ್ಟೇ. ಸೊ ನೀವು ಮನೇಲೆ ಕೂತ್ಕೊಂಡು ಹೆಣ್ಮಕ್ಳು ವರ್ಕ್ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳಿದೆ. ಬಟ್ ಏನಾಯ್ತು ಅಂತ ಅಂದ್ರೆ, ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಾದ್ಮೇಲೆ ನಾನು ವಾಟ್ಸ್ಆಪ್ ಲಿಂಕ್ ಕೊಟ್ಟಿದ್ದೆ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೆ ಅಲ್ವಾ. ಸೊ ಅವಾಗ ಜಾಯ್ನ್ ಆಗಿ ಯಾರೋ ಒಂದು ಲೇಡಿ ಅಲ್ಲಿ ಕೆಲವೊಂದಷ್ಟು ನೆಗೆಟಿವ್ ಆಗಿ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದಾರೆ. ಇವನ್ ನನ್ನ ಕೊಲೀಗ್ ನನಗೆ ಹೇಳಿದ್ರು, ಅವಾಗ ನನಗೂ ಗೊತ್ತಾಗಿತ್ತು. ಸೊ ನೆಗೆಟಿವ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ. ಸೊ ಈ ಕಂಪ್ನಿ ಫ್ರಾಡ್ ಇದು, ಟ್ರಸ್ಟೆಡ್ ಅಲ್ಲ ಇದು, ಸೊ ಫೇಕ್ ಇದು ಅಂತ ಎಲ್ಲ ಹೇಳಿ ಜಾಯ್ನ್ ಆಗಿರುವಂತಹ ಮೆಂಬರ್ಸ್ಗೆಲ್ಲ ಹೆದರಿಸಿ ಅವರೆಲ್ಲರೂ ಕೆಲಸ ಬಿಡೋ ತರ ಎಲ್ಲ ಮಾಡಿ ಆ ತರದ್ದೆಲ್ಲ ಒಂದಷ್ಟು ಗೊಂದಲನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಆ ಲೇಡಿ ಯಾರಂತಾನು ಗೊತ್ತಿಲ್ಲ, ಅವ್ರ ಹೆಸರು ಕೂಡ ಅವರು ಹೇಳ್ತಾ ಇಲ್ಲ, ಕಾಲ್ ಮಾಡಿದ್ರು ಕೂಡ. ಸೊ ಕಂಪ್ನಿ ಕಡೆಯಿಂದ ಅವ್ರಿಗೆ ಕಾಲ್ ಎಲ್ಲ ಮಾಡಿ ಕೇಳ್ತಿದ್ದಾರೆ, ಬಟ್ ಅವರು ಅವ್ರ ಹೆಸರನ್ನ ಹೇಳ್ತಾ ಇಲ್ಲ, ಅವ್ರ ಐಡೆಂಟಿಟಿನ ಬಿಟ್ಕೊಡ್ತಾ ಇಲ್ಲ ಯಾರು ಏನು ಅಂತ ಹೇಳಿ. ಸೊ ಅವ್ರೇನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರು ಮೇ ಬಿ ಬೇರೆ ಯಾರೋ ಕಂಪ್ನಿ ಕಡೆಯಿಂದ ಮಾಡಿಸ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಅವರು ಈ ಕಂಪ್ನಿನ ಜಾಯ್ನ್ ಆಗಿ, ಈ ಕಂಪ್ನಿ ಸರಿ ಇಲ್ಲ, ಯಶ್ಬೀಸ್ ಕಂಪ್ನಿ ಚೆನ್ನಾಗಿಲ್ಲ, ಸೊ ಫ್ರಾಡ್ ಇದು, ಈ ಒಂದು ಕಂಪ್ನಿ ಜಾಯ್ನ್ ಆಗಿ ಅಂತ ಹೇಳಿ ಇನ್ನೂ ಒಂದು ಕಂಪ್ನಿಗೆ ಅವರು ಪ್ರಮೋಟ್ ಮಾಡ್ತಿದ್ದಾರೆ ಅಲ್ಲಿ ಬಂದು. ಸೊ ಇದನ್ನೆಲ್ಲ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಬೇಜಾರಾಯ್ತು, ಬಿಕಾಸ್ ನಾನು ವಿಡಿಯೋ ಮಾಡಾದ್ಮೇಲೆ ಹೋಗಿ ಆ ತರ ಜಾಯ್ನ್ ಆಗಿರೋರ್ನೆಲ್ಲ ಈ ತರ ನೆಗೆಟಿವ್ ಆಗಿ ಇದ್ ಮಾಡ್ತಾ ಇದ್ದಾಗ ನಂಗೆ ಸ್ವಲ್ಪ ಬೇಜಾರಾಯ್ತು, ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ. ಈ ಒಂದು ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದೀರಲ್ವಾ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ನೀವು ಈ ಕಂಪ್ನಿ ಫ್ರಾಡ್ ಇದೆ ಅಂತ ಹೇಳಿ ನಮಗೆ ಪ್ರೂವ್ ಮಾಡಿ. ಸೊ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ, ಅವ್ರ ಹತ್ರ ನೀವು ಮಾತಾಡ್ಕೊಳ್ಬಹುದು, ಏನು ರಾಂಗ್ ಇದೆ, ಏನ್ ಫೇಕ್ ಇದೆ ಅಂತ ಹೇಳಿ. ಸೊ ನಿಮ್ಗೆ ನಾವು ಪ್ರೂವ್ ಮಾಡ್ತೀವಿ ಏನ್ ಫೇಕ್ ಇದೆ ಏನು ಅಂತ ಹೇಳಿ. ಬಟ್ ನೀವು ಏನು ಒಂದು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇಲ್ಲ, ಏನು ಇಲ್ದಾನೆ ನೀವು ಜಸ್ಟ್ ನಿಮ್ಮ ಒಂದು ಕಂಪನಿ, ನಿಮ್ಮ ಒಂದು ಬೇರೆ ಕಂಪನಿಗೋಸ್ಕರ ನಾವು ಮಾಡ್ತಿರೋಂತಹ ವರ್ಕ್ ನ ನೀವು ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಆ ಒಂದು ಕ್ಲಾರಿಟಿ ಫಸ್ಟ್ ಕೊಡ್ಬೇಕಿತ್ತು. ನಾನು ತುಂಬಾ ದಿನದಿಂದ ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಷಯ ಕೇಳಿದ್ಮೇಲೆ ನಂಗೆ ಬೇಜಾರಾಯ್ತಲ್ವಾ. ಸೊ ಹಂಗಾಗಿ ಮಾಡ್ಬಿಡೋಣ ವಿಡಿಯೋ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ತುಂಬಾ ಜನ ಕೇಳ್ತಿದ್ರಿ ಯಾವ ಕಂಪ್ನಿ ಏನು ಅಂತ. ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಯಶ್ಬೀಸ್ ಕಂಪ್ನಿ ಇದು. ಸೊ ಇದು ಒಂದು ಗೌರ್ಮೆಂಟ್ ಅಪ್ರೂವ್ಡ್ ಆಗಿರುವಂತಹ ಕಂಪ್ನಿ. ಸೊ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಕೂಡ ನಾನು ಹೇಳಿದ್ದೆ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು, ನಾನು ನಿಮ್ಗೆ ಯಾರಿಗೂ ಕೂಡ ಫೋರ್ಸ್ ಮಾಡಿಲ್ಲ ಈ ಕಂಪ್ನಿಗೆ ಜಾಯ್ನ್ ಆಗ್ಲೇಬೇಕು ನೀವು ಅಂತ ಹೇಳಿ. ಸೊ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ಜಾಯ್ನ್ ಆಗಿ ಅಂತ ನಾನು ನಿಮಗೆ ಲಾಸ್ಟ್ ವ್ಲಾಗ್ ಅಲ್ಲೂ ಕೂಡ ಹೇಳಿದ್ದೆ. ಸೊ ಇನ್ನೂ ಒಂದು ಬಂದು, ಈ ಕಂಪನಿಯಲ್ಲಿ ಅರ್ನ್ ಆಗಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ನಾನು ನಿಮಗೆ ಲಾಸ್ಟ್ ವ್ಲಾಗ್ ಅಲ್ಲಿ ತೋರಿಸಿದೆ. ಸೊ ಈ ವ್ಲಾಗ್ ಅಲ್ಲಿ ಕೂಡ ತೋರಿಸ್ತೀನಿ. ಸೊ ನಿನ್ನೆ ಡೇಟ್ ಬಂದು 29, ಇವತ್ತು ಐ ಥಿಂಕ್ 30 ಅಂತ ಅನ್ಸುತ್ತೆ. ಸೊ ನಿನ್ನೆ ಸ್ಯಾಲರಿ ಆಗಿರುವಂತಹ ಎಲ್ಲಾ ಒಂದು ಸ್ಕ್ರೀನ್ ಶಾಟ್ ಡೀಟೇಲ್ಸ್ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಹಾಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಲೀಗಲ್ ಡಾಕ್ಯುಮೆಂಟ್ಸ್. ಸೊ ಅದ್ರಲ್ಲಿ ನಿಮಗೆ ಪ್ಯಾನ್ ಕಾರ್ಡ್, ಇದು 18+ ಇರೋರಷ್ಟೇ ಜಾಬ್ನ ಮಾಡೋದಕ್ಕಾಗೋದು. ಸೊ 18 ಅಂಡರ್ ಅಲ್ಲಿ ಇದ್ರೆ ಮಾಡೋದಕ್ಕಾಗಲ್ಲ. 18+ ಯಾರು ಇರ್ತಾರೆ ಅವರು ಪ್ಯಾನ್ ಕಾರ್ಡ್ ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು ಫಸ್ಟ್. ಸೊ ರಿಜಿಸ್ಟರ್ ಮಾಡಿ ಅದಾದ್ಮೇಲೆ ಈ ಒಂದು ಜಾಬ್ನ ನಾವು ಮಾಡೋದಕ್ಕಾಗತ್ತೆ. ಸೊ ಏನೋ ಒಂದು ಫೇಕ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಈ ಪ್ಯಾನ್ ಕಾರ್ಡ್ ಅಥವಾ ಡೀಟೇಲ್ಸ್ ಏನೇನು ಕೂಡ ತಗೊಳ್ಳೋದಿಲ್ಲ. ಜಸ್ಟ್ ನಿಮ್ಮ ಹತ್ರ ಏನೋ ಒಂದು ಅಮೌಂಟ್ ನ ಇದು ಮಾಡ್ಕೊಂಡು ಈಸ್ಕೊಂಡು ಸುಮ್ಗೆ ಮೋಸ ಮಾಡ್ಬೋದು, ಆ ತರದಿರುತ್ತೆ. ಬಟ್ ಈ ಒಂದು ಕಂಪ್ನಿ ಆ ತರ ಅಲ್ಲ. ಸೊ ಗೌರ್ಮೆಂಟ್ ಕಡೆಯಿಂದಾನೇ ಅಪ್ರೂವ್ಡ್ ಆಗಿ ಬಂದಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇದೆ, ಲೀಗಲ್ ಡಾಕ್ಯುಮೆಂಟ್ಸ್. ಅದೆಲ್ಲಾನು ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ, ಸೊ ನಿಮ್ಗೆ ಫೇಕ್ ಅಂತ ಅನ್ಸಿದ್ರೆ ನೀವು ಹೋಗ್ಬೇಡಿ ಮಾಡೋದಕ್ಕೆ. ನಿಮ್ಗೆ ನಂಬಿಕೆ ಅನ್ನೋದು ಒಂದು ಇತ್ತು ಅಂತ ಅಂದ್ರೆ, ಸೊ ನೀವು ಟ್ರೈ ಮಾಡಿ ಒಂದ್ಸಲ, ನಿಮ್ಗೂ ಒಳ್ಳೇದಾಗುತ್ತೆ. ಸೊ ಇದನ್ನ ಹೇಳ್ಬೇಕಿತ್ತು ನಾನು, ಹಾಗಾಗಿ ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಆರಾಮಾಗಿ ಅರ್ನ್ ಮಾಡಿ ಅವ್ರಿಗೆ ಏನೇನ್ ಬೇಕು ನೆಸೆಸಿಟಿನ ಫಿಲ್ಫಿಲ್ ಮಾಡ್ಕೊಂತಿದ್ದಾರೆ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಕೂಡ ಅದನ್ನ ಹೇಳಿದ್ದೆ. ಸೊ ಈ ವ್ಲಾಗ್ ಅಲ್ಲಿ ಕೂಡ ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಕೂಡ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಈಸಿಯಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಮಾಡ್ಬೋದು. ಸೊ ಕಷ್ಟ ಅಂತಂದ್ರೆ ಡೆಫಿನೆಟ್ ಆಗಿ ಸುಮ್ಮನೆ ಕುತ್ಕೊಂಡ ತಕ್ಷಣ ಯಾರು ನಮ್ಗೆ ಕಾಸು ಕೊಡಲ್ಲ. ಒಂದ್ ಸ್ವಲ್ಪ ನಾವು ಕೂಡ ನಮ್ಮ ಪ್ರಯತ್ನ ಪಡಬೇಕು. ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಜಾಬ್ಗಳಿಗೆ ಇದು ಒಂದ್ ಸ್ವಲ್ಪ ಈಸಿ ಇದೆ ಅಂತ ಅನ್ಸುತ್ತೆ. ಹಾಗೆ ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದ್ದೇನಂತಂದ್ರೆ, ನಿಮಗೆ ಬಂದಿರುವಂತಹ ಡೀಟೇಲ್ಸ್, ಸ್ಯಾಲರಿ ಡೀಟೇಲ್ಸ್ ನ ಹಾಕಿ ಅಂತ ಹೇಳಿ. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ನಾನು ನಿಮ್ಗೆ ಒಂದು ನಂಬಿಕೆ ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನೀವ್ ಯಾಕೆ ನನ್ನ ಮಾತನ್ನ ನಂಬೇಕಲ್ವಾ, ಸುಮ್ನೆ ಏನೋ ಬಂದು ಹೇಳ್ತಿದ್ದಲ್ಲ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನೀವು ನಂಬಿ ಮೋಸ ಹೋಗ್ಬಾರ್ದು.
ಸೊ ನಾನು ನಿಮಗೆ ಮೋಸ ಹೋಗುವಂಥದ್ದು ಯಾವುದನ್ನು ಕೂಡ ಕೆಲಸ ಮಾಡಿಲ್ಲ ಇಲ್ಲಿವರೆಗೂ. ನೀವು ನನ್ನ ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರೆ ಗೊತ್ತಿರುತ್ತೆ ಇದು ಟ್ರಸ್ಟೆಡ್ ಇದೆ ಅಂತ ಅನ್ನಿಸ್ತು. ಸೊ ನನಗೆ ಯೂಸ್ಫುಲ್ ಆಗಿದೆ. ಹಾಗಾಗಿ ಮನೇಲಿ ಕೂತ್ಕೊಂಡು ಎಷ್ಟೋ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಲಿ, ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ. ಬಟ್ ಆ ಒಂದು ಇದು ಈ ಥರ ಕಂಪ್ನಿಗೆ ಹೋಗ್ಬಿಟ್ಟು ಈ ಥರ ಯಾವುದೋ ಲೇಡಿ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಕೆಲವರು ಇದ್ದೇ ಇರ್ತಾರೆ, ಬೆಳೀತಿದ್ದಾರೆ ಅಂತಂದರೆ ಕಾಲು ಎಳೆಯೋರು ಇರ್ತಾರಲ್ವಾ, ಸೊ ಆ ಥರ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಕಂಪ್ನಿ ಬಗ್ಗೆ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳೋದು ಒಳ್ಳೇದಲ್ಲ. ನಾನು ಹೇಳ್ತಾ ಇದ್ದೀನಿ ನಿಮಗೆ ಓಕೆ ಇತ್ತು, ಒಂದು ಒಳ್ಳೆ ಕಂಪ್ನಿ ಅನ್ನೋ ಥರ ನಿಮಗೆ ಫೀಲ್ ಇತ್ತು ಅಂತಂದರೆ ನೀವು ಜಾಯ್ನ್ ಆಗಿ. ಸೊ ನಾನು ಯಾರಿಗೂ ಕೂಡ ಇಲ್ಲಿ ಫೋರ್ಸ್ ಮಾಡಿ ಹೇಳಿಲ್ಲ. ಬಟ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಯೂಸ್ ಆಗಿದೆ ಇದರಿಂದ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ಅಷ್ಟೇ, ಇನ್ನೇನೂ ಇಲ್ಲ. ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೆ, ಹಾಗೆ ನಾರ್ಮಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಸೊ ನೀವು ಎರಡರಲ್ಲಿ ಯಾವುದಕ್ಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಈ ಸಲ ಲಾಸ್ಟ್ ಟೈಮ್ ಆದಂಗೆ ಲಿಂಕ್ನ ನಾವು ಕಾಂಟ್ಯಾಕ್ಟ್ ನಂಬರ್ ಯಾರಿಗೂ ಸಿಗಬಾರ್ದು ಆ ರೀತಿಯಾಗಿ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಲಿಂಕ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಓಕೆನಾ? ಸೊ ನೀವು ಆ ಲಿಂಕ್ಗೆ ಜಾಯ್ನ್ ಆಗ್ಬೋದು. ಸೊ ಇದರಿಂದ ಏನು ಭಯ ಪಟ್ಕೊಳ್ಳೋಂತಹ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲ ಸೇಫ್ ಆಗಿನೇ ಇರುತ್ತೆ, ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ. ಸೊ ಇದಿಷ್ಟು ಕೂಡ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಿತ್ತಂತ ಅನ್ಕೊಂಡೆ. ಸೊ ಫಸ್ಟ್ ಇದು ಮೇನ್ ಇದ್ದಿದ್ದು ವ್ಲಾಗ್ ಮಾಡೋದಕ್ಕೆ ಇದೇ ರೀಸನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟೆ, ಯೂಸ್ ಆಗಿದ್ರೆ ಒಳ್ಳೆಯದು. ಇವಾಗ ನೋಡ್ತಿದ್ದೀರಲ್ವಾ, ಇದು ಡೀಟೇಲ್ಸ್ ಬಂದು ನಿನ್ನೆ ಸ್ಯಾಲ್ರಿ ಕ್ರೆಡಿಟ್ ಆಗಿರೋಂತಹ ಒಂದು ಸ್ಕ್ರೀನ್ಶಾಟ್ಸ್ ಆಯಿತಾ. ಸೊ ನಿಮಗೆ ಡೌಟ್ ಇತ್ತಂದರೆ ನೀವು ಅದನ್ನು ಝೂಮ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಬಹುದು, ವಿಡಿಯೋನ ಪಾಸ್ ಮಾಡಿ. ಹಾಗೆ ಇವಾಗ ತೋರಿಸ್ತಿದ್ದೀನಿ ಅಲ್ವಾ, ಇದು ಬಂದು ಯಶ್ಬೀಸ್ ಕಂಪನಿಯ ಲೋಗೋ. ಸೊ ಇವರು ಕಂಪ್ನಿಯ MD. ಸೊ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ನೀವು ಗೂಗಲ್ ಹೋಗಿ ಕಂಪನಿ ಹೆಸರನ್ನ ಹಾಕಿ ಸರ್ಚ್ ಮಾಡಿದ್ರೆ ಕಂಪ್ನಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಗೌರ್ಮೆಂಟಿಂದ ಅಪ್ರೂವ್ಡ್ ಆಗಿರೋಂತಹ ಕಂಪ್ನಿನ ಏನು ಅಂತ ಹೇಳಿ. ಸೊ ನಿಮಗೆ ತೋರಿಸ್ತಿದ್ದೀನಿ ಅಲ್ವಾ, ಇದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ವರ್ಕು ಏನು ಅದೆಲ್ಲವೂ ಕೂಡ ಇದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಆಗಿದೆ. ಲಾಸ್ಟ್ ವ್ಲಾಗಲ್ಲಿ ಹೇಳ್ತಿದ್ರು ಏನು ಹೇಳ್ತಾ ಇಲ್ಲ ನೀವು, ಏನು ಕೆಲಸ ಏನು ಅಂತ. ಸೊ ಯೂಟ್ಯೂಬಲ್ಲಿ ಅದೆಲ್ಲ ಹೇಳೋದಕ್ಕಾಗಲ್ಲ ಅಂತ ಹೇಳಿ ನಾನು ಲಿಂಕ್ನ ಕೊಟ್ಟಿದ್ದು, ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದು. ಸೊ ನೀವು ಅವ್ರಿಗೆ ಚೆಕ್ ಮಾಡ್ಬೋದು, ಅವ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಎತ್ತ ಏನು ಕೆಲಸ ಎಲ್ಲನೂ ಕೂಡ ಅವ್ರು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇವಾಗ ನೀವು ನೋಡ್ತಿದ್ದೀರಲ್ವಾ, ಇದು ಗೌರ್ಮೆಂಟ್ ಕಡೆಯಿಂದ ಬಂದಿರೋಂತಹ ಒಂದು ಪ್ಯಾನ್ ಕಾರ್ಡ್, ಪ್ಯಾನ್ ID ಕೂಡ ಇದೆ, ಅದರಲ್ಲೇ ನೀವು ಚೆಕ್ ಮಾಡ್ಬೋದು. ಸೊ ವಿಡಿಯೋದಲ್ಲೇ ಬೇಕಿದ್ರೆ ನೀವು ಪಾಸ್ ಮಾಡಿ ವಿಡಿಯೋನ ಝೂಮ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ಬೇಕಿದ್ರೆ ನೀವು ಸ್ಲೋ ಮಾಡಿ ಕೂಡ ನೋಡ್ಬೋದು. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸು ಕೂಡ ಕ್ಲೀನಾಗಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ನೀವೆಲ್ಲ ಕಮೆಂಟ್ ಮಾಡ್ತಿದ್ದೀರಲ್ವಾ, ಸೊ ನೀವು ಚೆಕ್ ಮಾಡ್ಬೋದು. ಇದು ಆಫೀಸ್ ಎನ್ವೈರ್ನಮೆಂಟ್ ಈ ರೀತಿಯಾಗಿ ಇರುತ್ತೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ವಾ, ಸೊ ಆರಾಮಾಗಿ ನೀವು ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಇದು ಕಂಪ್ನಿಯ ಪ್ರಾಡಕ್ಟ್ಸು. ಸೊ ಎಲ್ಲ ಪ್ರಾಡಕ್ಟ್ಸು ಕೂಡ ಇದೆ. ಸೊ ಇನ್ನು ಸ್ಯಾಲ್ರಿ ಆಗಿರೋಂತಹ ತುಂಬ ಸ್ಕ್ರೀನ್ಶಾಟ್ಸ್ ನನ್ನ ಹತ್ರ ಇದೆ, ಬಟ್ ಅದೆಲ್ಲನೂ ಕೂಡ ಶೇರ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸೊ ಇದು ಆಲ್ಮೋಸ್ಟ್ ತುಂಬ ಅನ್ನಿಸ್ತಿದೆ ವಿಡಿಯೋ, ಹಾಗಾಗಿ ನಾನು ನಿಮಗೆ ಒಂದು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ, ಅಷ್ಟೇ ಇನ್ನೇನೂ ಇಲ್ಲ. ಇದು ನನಗೆ ಕ್ರೆಡಿಟ್ ಆಗಿರುವಂತಹ ಸ್ಯಾಲ್ರಿ. ನಾನು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ, ಸೊ ಹಾಗಾಗಿ ತುಂಬ ಕಮ್ಮಿ ಬಂದಿದೆ ನನಗೆ. ಹಾಗೆ ಈ ಕಂಪ್ನಿಯಲ್ಲಿ 13 ಲಕ್ಷ ಜನ ವರ್ಕ್ ಮಾಡ್ತಿದ್ದಾರೆ. ಸೊ ನೀವು ಬೇಕಿದ್ರೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಅವರೊಂದು ಡೀಟೇಲ್ಸ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಅಮ್ಮಗೆ ಆಪರೇಷನ್ ಆಗಿರುವಂತಹ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಿದ್ದೆ. ಅವಾಗ ತುಂಬ ಜನ ಕೇಳಿದ್ರಿ ಏನು ಆಪರೇಷನ್ ಆಗಿದೆ ಏನು ಅಂತ ಹೇಳಿ. ಸೊ ನಾನು ಆ ವ್ಲಾಗಲ್ಲಿ ಹೇಳೋದನ್ನ ಮರ್ತೋಗಿದೆ. ಸೊ ಅಮ್ಮನಿಗೆ ಗರ್ಭಕೋಶ ಆಪರೇಷನ್ ಆಗಿದೆ, ಯೂಟ್ರಸ್ ತೆಗೆದಿದ್ದಾರೆ ಅಮ್ಮನಿಗೆ. ಸೊ ಅವ್ರಿಗೆ ನಾರ್ಮಲ್ ಆಗಿ ಏನು ಪ್ರಾಬ್ಲಮ್ ಬಂದಿರಲಿಲ್ಲ. ಸೊ ನಾರ್ಮಲ್ ಆಗಿ ಇದ್ರು, ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇತ್ತು ಅಥವಾ ಓವರ್ ಬ್ಲೀಡಿಂಗ್ ಅದೆಲ್ಲ ಏನೂ ಇರಲಿಲ್ಲ. ಬಟ್ ಅವ್ರಿಗೆ ಬಂದು ವಜ್ಜಿನ ಹತ್ರ ಒಂದು ಗುಳ್ಳೆ ಥರ ಆಗಿತ್ತು, ಅದು 10 ವರ್ಷದ ಹಿಂದೆನೇ ಆಗಿತ್ತು ಗುಳ್ಳೆ. ಅವಾಗ ತೋರಿಸಿದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು, ಓಕೆನಾ? ಸೊ ಹಂಗಾಗಿ ನಾವು ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ಸುಮ್ಮನಾಗಿದ್ವಿ. ಬಟ್ ಇವಾಗ ಯಾಕೋ ಸ್ವಲ್ಪ ವೀಕ್ ಆಗ್ತಾ ಇದ್ರು, ತುಂಬ ಸಣ್ಣ ಆಗ್ತಾ ಇದ್ರು. ಜೊತೆಗೆ ನಮ್ಮ ಮನೆ ಪಕ್ಕದಲ್ಲಿರೋರ್ಗು ಅದೇ ಥರ ಗುಳ್ಳೆ ಆಗಿ ಅದೊಂದು ಕ್ಯಾನ್ಸರ್ ತಿರ್ಕೊಂಡಿತ್ತಂತೆ. ಸೊ ಆ ಥರ ಹೇಳಿದಾಗ ಅಮ್ಮ ಒಂದು ಸ್ವಲ್ಪ ಭಯ ಪಟ್ಕೊಂಡು ಹಾಸ್ಪಿಟಲಿಗೆ ಅಂತ ಹೋಗಿದ್ವಿ. ಸೊ ಅವಾಗ ಆ ಒಂದು ಗುಳ್ಳೆಯಿಂದ ನಮಗೆ ಗೊತ್ತಾಗಿದ್ದು ಗರ್ಭಕೋಶದಲ್ಲಿ ಹುಣ್ಣಿದೆ, ಅದನ್ನು ಹಾಗೆ ಬಿಟ್ಟರೆ ಒಂದು 10 ವರ್ಷ ಆದಮೇಲೆ ಅದು ಕ್ಯಾನ್ಸರ್ಗೆ ತಿರ್ಕೊಳ್ಳುತ್ತೆ ಅಂತ. ಸೊ ಅದು ಶೆಲ್ಸ್ ಬಂದು ಯಾವಾಗ ಮಲ್ಟಿಪಲ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಅದು ಯಾವಾಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇಮಿಡಿಯೇಟಾಗಿ ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. ಹಾಗಾಗಿ ನಾವು ಆಲ್ಮೋಸ್ಟ್ ಒಂದು ಫೆಬ್ರವರಿಯಿಂದ ತೋರಿಸ್ತಾ ಇದ್ದಿದ್ದು ಅವರಿಗೆ. ಮಾರ್ಚಲ್ಲಿ ಆ ಟೈಮಲ್ಲಿ ಆಪರೇಷನ್ ಮಾಡೋಕ್ಕೆ ಹೇಳಿದ್ರು. ಬಟ್ ನಾವು ಒಂದೇ ಕಡೆ ತೋರಿಸ್ಬಿಟ್ಟು ಮತ್ತೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತೇಳಿ ಒಂದು 4-5 ಇಲ್ಲ ತುಂಬ ಕಡೆನೇ ತೋರಿಸಿದ್ದೀವಿ, ತುಂಬ ಹಾಸ್ಪಿಟಲ್ಸ್ ಸುತ್ತಿದ್ವಿ. ಬೇರೆ ಏನಾದರೂ ಟ್ರೀಟ್ಮೆಂಟ್ ಸಿಗುತ್ತಾ ಏನು ಅಂತ ಹೇಳಿ ನಮಗೆ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಲೈಕ್ ಅದನ್ನು ಬರ್ನ್ ಮಾಡಿ ಆ ಶೆಲ್ಸನ್ನು ಸುಟ್ಟು ಹಾಕಿ ಟ್ರೀಟ್ಮೆಂಟ್ ಕೊಡ್ತೀವಿ, ಒಂದು 3 ಮಂತ್ಸ್ ತೊಗೊಳ್ಬೇಕಾಗತ್ತೆ ಅಂತ. ಬಟ್ ಏನಂದರೆ ಹಂಗೆ ಸುಟ್ಟಿದ್ರು ಕೂಡ 6 ಮಂತ್ಸ್ ಆದಮೇಲೆ ಮತ್ತೆ ಬಯಾಪ್ಸಿ ಅದು ಇದು ಮಾಡಿಸ್ತಾ ಇರಬೇಕು, ಇಯರ್ಲಿ 2 ಮಾಡಿಸ್ತಾನೆ ಇರಬೇಕು ಅಂತ. ಸೊ ತುಂಬ
ರಿಸ್ಕ್ ಆಗುತ್ತೆ. 6 ತಿಂಗಳಿಗೆ ಒಂದ್ಸಲ ಸುಮ್ಮನೆ ಬಯೋಪ್ಸಿ ಮಾಡಿಸಿ ಸೊ ಅದು ತುಂಬ ಪೇನ್ ಆಗುತ್ತೆ ಬಯೋಪ್ಸಿ ಮಾಡಿಸಿದಾಗ. ಲೈಕ್ ಒಳಗಡೆ ಒಂದು ಟೂಲ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಾಂಸನ ಕಟ್ ಮಾಡ್ಕೊಳ್ತಾರೆ. ಸೊ ಅದೆಲ್ಲ ತುಂಬ ರಿಸ್ಕು, ಸಖತ್ ಪೇನ್ ಇರುತ್ತೆ. ಹಾಗಾಗಿ ಬೇಡ, ಆಪ್ರೇಷನ್ ಮಾಡಿಸ್ಬಿಡೋಣ ಒಂದ್ಸಲ, ನೋವಾದ್ರೂ ಪರವಾಗಿಲ್ಲ ಅಂತ ಹೇಳಿ ಡಿಸೈಡ್ ಆಗಿ ಆಪ್ರೇಷನ್ ಮಾಡಿಸಿದ್ವಿ. ತುಂಬ ದಿನದ ಹಿಂದೆನೇ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ, ಬಟ್ ಕೆಲವೊಂದಷ್ಟು ನಿಮಗೆ ಗೊತ್ತು ಏನೇನಾಯಿತು ಲೈಫಲ್ಲಿ ಅಂತ. ಸೊ ಹಾಗಾಗಿ ಇವಾಗ ನಾವು ಆಪ್ರೇಷನ್ ಮಾಡಿಸಿದ್ವಿ. ಪರವಾಗಿಲ್ಲ, ಇವಾಗ ಸ್ವಲ್ಪ ಕ್ಯೂರ್ ಆಗ್ತಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಹೆಣ್ಮಕ್ಳಿಗೆ ಕಿವಿ ಮತ್ತೇನು ಅಂತಂದರೆ, ಸೊ ಅವಾಗ ಈ ಥರದ್ದೆಲ್ಲ ಚೆಕ್ ಮಾಡಿಸ್ಕೊಳ್ತಾರೆ, ಓಕೆನಾ? ಬಿಕಾಸ್ ಅಮ್ಮಗೆ ನೋಡಿ ಏನು ಪ್ರಾಬ್ಲಮ್ ಇರಲಿಲ್ಲ ಅವರಿಗೆ. ನಾರ್ಮಲ್ ಆಗಿ ಗರ್ಭಕೋಶ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ಬಂದೇ ಬರುತ್ತೆ. ಯಾಕೆ ನಮ್ಮ ದೊಡ್ಡಮ್ಮಗೂ ಕೂಡ ಗರ್ಭಕೋಶ ತೆಗೆದಿದ್ರು, ಅಜ್ಜಿಗೆ ತೆಗೆದಿದ್ದಾರೆ, ನಮ್ಮ ಅತ್ತೆದಿರಿಗೆ ತೆಗೆದಿದ್ದಾರೆ. ಸೊ ಇವರಿಗೆಲ್ಲ ಏನು ಪ್ರಾಬ್ಲಮ್ ಇತ್ತು ಅಂತಂದರೆ ಓವರ್ ಬ್ಲೀಡಿಂಗ್ ಆಗ್ತಾ ಇತ್ತು, ಸಖತ್ ಬ್ಲೀಡಿಂಗ್ ಆಗುತ್ತೆ ಗರ್ಭಕೋಶ ಪ್ರಾಬ್ಲಮ್ ಬಂದಾಗ. ಬಟ್ ಅಮ್ಮಂಗೆ ಏನು ಪ್ರಾಬ್ಲಮ್ ಇತ್ತಂದರೆ ನಮಗೆ ಗೊತ್ತೇ ಆಗಿಲ್ಲ, ಒಂದು ಗುಳ್ಳೆಯಿಂದ ನಮಗೆ ಗೊತ್ತಾಗಿದ್ದು. ಸೊ ಗುಳ್ಳೆ ಇರಲಿಲ್ಲ ಅಂತಲೇ ಇದ್ದರೆ ಮೇ ಬಿ ಮುಂದೆಗಡೆ ಏನು ಪ್ರಾಬ್ಲಮ್ ಬಂದಿತ್ತು ಅಂತಲೇ ಗೊತ್ತಿಲ್ಲ. ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಕ್ಯಾನ್ಸರ್ ಅಂದ್ರೇ ನನ್ನ ಲೈಫಲ್ಲಿ ನನಗೆ ಆಗದೆ ಇರೋಂತಹ ಹೆಸರು ಅಂದರೆ ಆ ಪದ. ನಮ್ಮ ತಾತನ ಕ್ಯಾನ್ಸರ್ ಆಗಿ ಅವ್ರು ತೀರ್ಕೊಂಡಿದ್ದು. 1 ಮಂತು ಅವರು ನರಕ ಅನುಭವಿಸಿದ್ರು. ನನ್ನ ಪಕ್ಕದಲ್ಲೇ ಇದ್ದು ಅವ್ರನ್ನ ನೋಡ್ಕೊತಾ ಇದ್ನಲ್ವಾ, ಅದು ನೆನೆಸ್ಕೊಂಡ್ರೆ ಅವ್ರು ಆಡಿದ ಮಾತುಗಳು ಲಾಸ್ಟ್ ಇದೆಲ್ಲ ಈಗಲೂ ಕಿವಿ ಗುಹಿ ಅನ್ನತ್ತೆ ನೆನೆಸ್ಕೊಂಡ್ರೆ. ಆ ನರಕ ಅಂತೂ ಯಾರಿಗೂ ಬರಬಾರ್ದು. ಸೊ ಹಾಗಾಗಿ ನನಗೆ ಸಖತ್ ಭಯ ಆಗ್ಬಿಟ್ಟು ಅಮ್ಮಂಗೆ ಆ ಥರ ಹೇಳಿದಾಗ. ಸೊ ಅದಕ್ಕೋಸ್ಕರ ಅಮ್ಮಂಗೆ ಆಪ್ರೇಷನ್ ಮಾಡಿಸಿತ್ತು. ಹಾಗಾಗಿ ಹೆಣ್ಮಕ್ಳು ಅವಾಗವಾಗ ಹೋಗಿ 6 ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲನೂ ಬಾಡಿ ಚೆಕಪ್ನ ಮಾಡಿಸ್ಕೊಳ್ತಾರೆ. ಬಿಕಾಸ್ ಹೆಣ್ಮಕ್ಳೆಲ್ಲ ಈ ಥರದೊಂದು ಕಾಯಿಲೆ ಬರ್ತಾ ಇರೋದು. ಅವಾಗವಾಗ ಚೆಕ್ ಮಾಡಿಸ್ಕೊಂಡ್ರೆ ಐ ಥಿಂಕ್ ಬೆಟರ್ ಅಂತ ಅನಿಸುತ್ತೆ. ಫ್ಯೂಚರಲ್ಲಿ ದೊಡ್ಡದಾಗೇನೋ ಅನುಭವಿಸೋದ್ರ ಬದಲಿಗೆ ಈ ಥರ ಇದು ಕೂಡ ದೊಡ್ಡದೇನೆ ಆಪ್ರೇಷನ್ನು, ಬಟ್ ಸ್ಟಿಲ್ ಏನೋ ತುಂಬ ಅನುಭವಿಸಿ ನರಕ ಥರ ಫೀಲ್ ಮಾಡ್ಕೊಳ್ಳೋದ್ರ ಬದಲಿಗೆ ಈ ಥರದ್ದು ಏನಾದರೂ ಒಂದು ಟ್ರೀಟ್ಮೆಂಟ್ ಇರುತ್ತೆ ಮೊದಲೇ. ಸೊ ಅದನ್ನು ತೊಗೊಳ್ಬಹುದು. ವಿಷಯ ಹೇಳ್ಬೇಕು ನಿಮ್ಮ ಹತ್ರ. ಸೊ ನಾನು ಲಾಸ್ಟ್ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದಾಗ, ಅಂದರೆ ಏನೊಂದು ಇನ್ಸಿಡೆಂಟ್ ಆಯಿತು, ಆ ವ್ಲಾಗೆಲ್ಲ ಅಪ್ಲೋಡ್ ಮಾಡಿದಾಗ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿದ್ರಿ. ನನಗಂತೂ ಸಖತ್ತು ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲನೂ ನೋಡಿ. ಖುಷಿ ಜೊತೆಗೆ ಅಷ್ಟೇ ಬೇಜಾರಾಯಿತು. ಬಿಕಾಸ್ ತುಂಬ ಜನ ಹೆಣ್ಮಕ್ಳು ಆ್ಯಕ್ಚುಲಿ ನನಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು, ಏನಿದು ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ತೊಂದರೆನಾ ಅಂತ. ಸೊ ಗಂಡ್ಮಕ್ಳು ಯಾರು ಅಷ್ಟೊಂದು ಕಮೆಂಟ್ ಮಾಡಿರಲಿಲ್ಲ. ಮೇ ಬಿ ಆಗಿರ್ಬೋದು ಅವ್ರ ಲೈಫಲ್ಲಿ, ನನಗೆ ಗೊತ್ತಿಲ್ಲ. ಬಟ್ ಕಮೆಂಟ್ ಮಾಡಿದವರಲ್ಲೆಲ್ಲ ಹೆಣ್ಮಕ್ಳೇ, ನನಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ, ನಾನು ಈ ಥರ ಕಳ್ಕೊಂಡಿದ್ದೀನಿ, ನನಗೆ 5 ವರ್ಷದ ಮಗು ಇದೆ, 10 ವರ್ಷದ ಮಗು ಇದೆ, 4 ವರ್ಷದ ಮಗು ಇದೆ. ಸೊ ಈ ಥರದ್ದೆಲ್ಲ ಕಮೆಂಟ್ಸ್ನ ನೋಡಿದಾಗ ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾ ಇರಲಿಲ್ಲ, ಆಯಿತಾ. ಸೊ ಕೆಲವೊಂದಕ್ಕೆ ರಿಪ್ಲೈ ಮಾಡಿದ್ದೀನಿ, ಸ್ಟ್ರಾಂಗ್ ಆಗಿರಿ ಹಂಗೆ ಹಿಂಗೆ ಅಂತ ಎಲ್ಲ. ಬಟ್ ಕೆಲವೊಂದಕ್ಕೆ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ರಿಪ್ಲೈ ಮಾಡೋದು ಮಾಡದೇ ಇರೋದು. ಸೊ ಏನು ಹೇಳಲಿ ಅಂತ ಕೆಲವೊಂದಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವೊಂದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು, ಮೇ ಬಿ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಅವ್ರಿಗೆ ಲೈಫಲ್ಲಿ ಏನೇ ಆದ್ರೂ ಕೂಡ ಫೇಸ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಹೆಣ್ಮಕ್ಳಿಗೆ, ಆಯಿತಾ ಅಂತ ಅನಿಸುತ್ತೆ. ಮೇ ಬಿ ಅದಕ್ಕೆ ಮೇ ಬಿ ದೇವ್ರ ಆ ಥರ ಜಾಸ್ತಿ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಅನಿಸುತ್ತೆ. ಲೈಕ್ ಗಂಡು ಮಕ್ಳಿಗೆ ಅದೆಲ್ಲ ಮೇ ಬಿ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ ಒಂದು ಮೆಂಟಲ್ ಸ್ಟ್ರೆಸ್ನ ಅಂತ ಹೇಳಿ. ಸೊ ಹೆಣ್ಮಕ್ಳಾದರೆ ಸ್ಟ್ರಾಂಗ್ ಅಲ್ವಾ ಹೆಣ್ಮಕ್ಳು, ಸೊ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ಸೊ ಅದನ್ನೆಲ್ಲ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇರುತ್ತೆ ಅಂತ ಹೇಳಿನೇ ಹೆಣ್ಮಕ್ಳಿಗೆ ಆ ಥರದ ನೋವುಗಳನ್ನ ಕೊಡ್ತಾನೆ ಅಂತ ನಂಗೆ ನಿಜವಾಗ್ಲೂ ಫೀಲ್ ಆಯಿತು ನಿಮ್ಗಳ ಕಮೆಂಟ್ಗಳು ಎಲ್ಲನೂ ನೋಡಿ. ಸೊ ಆ ಥರ ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ರಿ, ಸೊ ನಮಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲ. ಸೊ ಅವ್ರಿಗೆಲ್ರಿಗೂ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ಟ್ರಾಂಗ್ ಆಗಿರಿ ಲೈಫಲ್ಲಿ, ಏನೇ ಬರಲಿ ಫೇಸ್ ಮಾಡಿ. ಸೊ ಹೆದರ್ಕೊಂಡು ಕೂತ್ಕೊಬೇಡಿ, ಸ್ಟ್ರಾಂಗ್ ಆಗಿರಿ, ಇಂಡಿಪೆಂಡೆಂಟ್ ಆಗಿರಿ. ಫಸ್ಟ್ ಒನ್, ಸೊ ಹೆಣ್ಮಕ್ಳು ಫಸ್ಟ್ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಇಂಡಿಪೆಂಡೆಂಟ್ ಆಗಿರಿ, ಸ್ಟ್ರಾಂಗ್ ಆಗಿರಿ. ಸೊ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅಷ್ಟೇ. ಸೊ ಅವರೇ ನಿಮಗೆ ಫ್ಯೂಚರಲ್ಲಿ ನೋಡ್ಕೊತಾರೆ. ಇನ್ನೂ ಒಂದು ಏನಂದರೆ ಅವ್ರ ಫ್ಯೂಚರಲ್ಲಿ ನೋಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದು ನಮ್ಮ ಕರ್ತವ್ಯ. ಸೊ ಅದೊಂದು ಮಾತ್ರ ಚೆನ್ನಾಗಿ ಮಾಡಿ, ಮಿಕ್ಕಿದ ದೇವ್ರು ನೋಡ್ಕೊತಾನೆ ಅಷ್ಟೇ. ಹಾಗೆ ಅದು ಇನ್ಸಿಡೆಂಟ್ ಆದಮೇಲೆ ಕೆಲವೊಂದಷ್ಟು ವೀಡಿಯೋಸ್ ಹಾಕಿದ್ದೆ, ಅದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ರಿ, ಲೈಕ್ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ. ಅದನ್ನ ನೋಡಿದಾಗ ಒಂದು ಕಡೆ ಹೌದಾ ಅಂತ ನನಗೆ ಡೌಟ್ ಹೊಡಿತ್ತು. ನಾರ್ಮಲಾಗಿ ನನ್ನ ವ್ಲಾಗ್ಸ್ ಇತ್ತು, ಅದನ್ನು ಶೇರ್ ಮಾಡಿದೆ ಅಷ್ಟೇ. ಬಟ್ ಅದು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ಆ ಥರ ಎಲ್ಲ ಹೇಳಿದಾಗ ನಿಜವಾಗ್ಲೂ ಒಂಥರ ತುಂಬಾ ಖುಷಿ ಆಯಿತು. ಅಂದರೆ ಹೇಳ್ತಾರಲ್ವ, ಕಷ್ಟದಲ್ಲಿದ್ದಾಗ ಒಂದು ಹುಳ್ಕಡ್ಡಿ ಸಹಾಯ ಸಿಕ್ಕಿದ್ರು ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಥರ ತುಂಬ ಜನ ಹೇಳಿ ಅಂದರು, ಒಂದು 3-4 ಜನ ಅಂತೂ ಆ ಥರ ಕಮೆಂಟ್ ಹಾಕಿದ್ರು, ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಅದು ನೋಡಿದಾಗ ನಂಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು. ಓಕೆ, ಇದೇ ಥರ ಏನೋ ವ್ಲಾಗ್ಸ್ ಹಾಕೋಣ ನಾನು ಅಂತ. ಹಾಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಬಂದು DM ಮಾಡಿದ್ರಿ, ತುಂಬ ಜನ ಸಾಂತ್ವನ ಹೇಳಿದ್ರಿ, ಖುಷಿ ಆಯಿತು. ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ ಅಥವಾ ನನ್ನ ಸೀನಿಯರ್ಸು ಅವ್ರು ಎಲ್ಲರೂ ಕೂಡ ಬಂದು ನನಗೆ ಮೆಸೇಜ್ ಮಾಡಿದರು, ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಎಲ್ಲ.
ಒಂಥರ ಖುಷಿ ಆಯಿತು, ಸಮಾಧಾನ ಆಯಿತು ನಿಮ್ಮೆಲ್ಲರ ಪ್ರೀತಿ ನೋಡಿ ನಿಜವಾಗ್ಲೂ. ಬಟ್ ಅಫ್ಕೋರ್ಸ್ ಇವಾಗ ಕಷ್ಟದಲ್ಲಿದ್ದಾಗ ಈ ಥರದ್ದೆಲ್ಲ ಮಾಡೋದು ಸಹಜ. ಬಟ್ ಏನಂದರೆ ನಾನು ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ಬರೀ ವಿಡಿಯೋ ನೋಡಿದ್ದಷ್ಟೇ. ವಿಡಿಯೋ ನೋಡಿ ಅಷ್ಟೊಂದು ಕನೆಕ್ಟ್ ಆಗಿ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದೆಯಲ್ಲ, ನಾನು ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಸೊ ನೀವೆಲ್ಲರೂ ನನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಓಕೆನಾ, ಯೂಟ್ಯೂಬ್ ಫ್ಯಾಮಿಲಿ. ಸೊ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಹಾಗೇ ಇರಲಿ ನನ್ನ ಮೇಲೆ, ನನ್ನ ಮಗಳ ಮೇಲೆ. ಸೊ ತುಂಬ ಖುಷಿ ಆಯಿತು ಆ ಕಮೆಂಟ್ಸ್ ಎಲ್ಲನೂ ಕೂಡ ನೋಡಿ. ಸೊ ಇದೇ ರೀತಿ ನಿಜವಾಗ್ಲೂ ಇನ್ನೂ ಒಳ್ಳೆ ಕಂಟೆಂಟ್ನ ತರ್ತೀನಿ. ಬಟ್ ಇವಾಗ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ನನಗೆ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಅಮ್ಮಂಗೆ ಆಪ್ರೇಷನ್ ಆಗಿದೆ, ಸೊ ಅವ್ರನ್ನ ನೋಡ್ಕೊಳ್ಬೇಕು, ಜೊತೆಗೆ ಕೆಲಸ ಇದೆ, ಅಮ್ಮನ ಕೆಲಸ, ಸೊ ಅದನ್ನು ನೋಡ್ಕೊಳ್ಬೇಕು, ಗುಬ್ಬಿ ನೋಡ್ಕೊಳ್ಬೇಕು, ಇದೆಲ್ಲ ಇರೋದ್ರಿಂದ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮೇ ಬಿ ವೀಡಿಯೋಸ್ ವಾರಕ್ಕೆ ಒಂದ್ಸಲ ಹಾಕ್ತೀನಿ ಅಂತ ಅನ್ಸುತ್ತೆ. ನನಗೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡಬೇಕು ಅಂತ ಆಸೆ. ಬಿಕಾಸ್ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದರೆ ನನಗೆ ಒಂಥರ ಖುಷಿ ಅನ್ಸುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡೋಣ ಅನ್ಕೊಂತೀನಿ, ಬಟ್ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ ಆಗಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸ್ನ ಹಾಕ್ತೀನಿ. ಪಾಪುನ ಇವಾಗ ಸದ್ಯಕ್ಕೆ ಅಮ್ಮನ ಕೈಯಲ್ಲಿ ಕೊಟ್ಟು ನಾನು ಟೆರೆಸ್ ಮೇಲೆ ಬಂದು ಮಾಡಿ ಮೇಲೆ ಇರೋರ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ಗುಬ್ಬಿ ಸ್ಟ್ಯಾಂಡ್ ಬಂದು ಎಳಿತಾ ಇರ್ತಾಳೆ, ಎಲ್ಲೋದ್ರೂ ಅಲ್ಲಿ ಬಂದು ನನಗೆ ಹಿಂಸೆ ಮಾಡ್ತಿರ್ತಾಳೆ. ವಿಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ ಅವಳು, ಟಾರ್ಚರ್ ರಾಣಿ. ಸೊ ಹಾಗಾಗಿ ನಾನು ಇಲ್ಲಿ ಬಂದು ವೀಡಿಯೋಸ್ ಮಾಡ್ತಿದ್ದೀನಿ. ಬಿಕಾಸ್ ಆಗಲೇ ವರ್ಕ್ ಫ್ರಮ್ ಹೋಮ್ ಜಾಬ್ದು ಹೇಳಿದೆ ಅಲ್ವಾ, ಸೊ ಅದನ್ನು ನಾನು ಹೇಳಲೇಬೇಕಿತ್ತು. ಹಾಗಾಗಿ ನಾನು ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಕೆಲವೊಂದಷ್ಟು ಜನ ಬಂದು ಹೇಳ್ತಾ ಇದ್ರಿ, ಸೊ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ಸ್ಮೈಲ್ ಮಾಡ್ಕೊಂಡೇ ಇರಿ ಇದೇ ರೀತಿಯಾಗಿ ಅಂತ. ಸೊ ಎಸ್, ಇನ್ಮೇಲಿಂದ ಇದೇ ರೀತಿಯಾಗಿ ಸ್ಮೈಲ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಬೇಜಾರಾಗುವಂಥದ್ದು ಡೆಫಿನೆಟಾಗಿ ಬೇಜಾರಾಗುತ್ತೆ, ಬೇಜಾರಿಲ್ಲ ಅಂತ ಏನಿಲ್ಲ. ಬಟ್ ಬೇಜಾರು ಮಾಡ್ಕೊಂಡೇ ಕೂತ್ಕೊಂಡಿದ್ದೆ ನಿಜವಾಗ್ಲೂ ಮೂವ್ ಆನ್ ಆಗೋದಕ್ಕಾಗಲ್ಲ ಲೈಫಲ್ಲಿ. ಇನ್ನೂ ಒಂದೇನಂದರೆ, ಬರೀ ನಾವು ಬೇಜಾರಾಗಿರೋದನ್ನೇ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಇನ್ನು ಜಾಸ್ತಿನೇ ಬೇಜಾರಾಗುತ್ತೆ ವಿನಃ ಖುಷಿ ಅಂತೂ ಆಗಲ್ಲ. ನಾವು ಬೇಜಾರು ಮಾಡ್ಕೊಳ್ಳೋದಲ್ಲದೆ ಅಕ್ಕಪಕ್ಕದಲ್ಲಿರೋರ್ಗೂ ಕೂಡ ಬೇಜಾರಾಗುತ್ತೆ. ಇವಾಗ ನಾನೊಂದು ಸ್ಟೇಟಸ್ ಹಾಕೋದಕ್ಕೂ ನನಗೆ ಇವಾಗ ಭಯ ಆಗುತ್ತೆ ಆಯ್ತಾ. ಸ್ಟೇಟಸ್ನ ನೋಡ್ಬಿಟ್ಟು ಮನೇಲಿ ಅಳ್ತಾ ಕೂತ್ಕೊಂತಾರೆ ಆ ಫೋಟೋಸ್ನೇ ನೋಡ್ಕೊಂಡು. ಹಾಗಾಗಿ ನಾನು ಸ್ಟೇಟಸ್ ಏನು ಕೂಡ ಹಾಕ್ತಾ ಇಲ್ಲ, ಜಸ್ಟ್ ಆರಾಮಾಗಿ ಚಿಲ್ ಬ್ರೋ ಅಂದ್ಕೊಂಡು ಚಿಲ್ಲಾಗಿದ್ದೀನಿ. ಸೊ ನೀವು ಅಷ್ಟೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾವಾಗ ನಮ್ಮ ಒಂದು ಟೈಮ್ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಆ್ಯಂಡ್ ಇವಾಗ ನನ್ನ ಲೈಫ್ನ ನಾನು ನೋಡುವಂತಹ ಒಂದು ಮೆಂಟಾಲಿಟಿ ಸಖತ್ ಚೇಂಜ್ ಆಗಿಬಿಟ್ಟಿದೆ. ಈ ಚೇಂಜ್ ನನಗೆ ಐ ಥಿಂಕ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಮೊದಲಾದರೆ ಏನೋ ಅವಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನೋ ಒಂಥರ ಮೈಂಡ್ ಬೇರೆ ಥರನೇ ಇತ್ತು. ಅದಾದ್ಮೇಲೆ ಹೋಗ್ತಾ ಒಂದೊಂದು ಥರ ಚೇಂಜ್ ಆಗ್ತಾ ಹೋಗಿ ಫೈನಲ್ ಆಗಿ ಒಂಥರ ಹ್ಯಾಪಿ ಮೂಡಿಗೆ ಬಂದು ನಿಂತಿದ್ದೀನಿ, ಓಕೆನಾ. ಸೊ ಬೇರೆ ಯಾರಾದರೂ ನೋಡಿ ನೆಗೆಟಿವ್ ಆಗಿ ಮಾತಾಡ್ಬೋದೇನೋ, ನೋಡ್ದಾಗಲೇ ಖುಷಿಯಾಗಿದ್ದಾಳೆ ಹಂಗೆ ಹಿಂಗೆ ಅಂತ ಮಾತಾಡೋರು 1000 ಮಾತಾಡ್ಕೊಳ್ಳಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫು ಇದು, ನಿಮ್ಮ ಇಷ್ಟ. ಸೊ ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವು ಹೋಗ್ತೀವಿ. ಸೊ ನಾಳೆಗೆ ಇನ್ಯಾರೋ ಹೋಗ್ತಾ ಇರ್ತಾರೆ ಲೈಫಲ್ಲಿ ಅಷ್ಟೇ. ಬಟ್ ನಾವು ಇರೋಷ್ಟು ದಿನ ಖುಷಿಯಾಗಿರ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಈ ಥರ ಯಾರು ನಾನು ಇವಾಗ ಅವಾಗಲೇ ನಾನು ಹೇಳಿದೆ ಅಲ್ವಾ, ಲೈಕ್ ತುಂಬ ಹೆಣ್ಮಕ್ಳು ಕಮೆಂಟ್ ಮಾಡಿದ್ರು ಅಂತ. ಸೊ ಅವ್ರಿಗೆ ಇನ್ನೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನೀವು ಯಾರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಏನು ಖುಷಿ ಕೊಡುತ್ತೆ ನೀವು ಅದನ್ನು ಮಾಡಿ ಅಷ್ಟೇ. ಸೊ ಅದು ಸರಿನೋ ತಪ್ಪು ಅದು ನಿಮಗೆ ಗೊತ್ತಿದ್ರೆ ಸಾಕು. ಬೇರೆಯವರು ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ, ಎಲ್ಲಿ ಏನಾದರೂ ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ನೀವು ಇರೋದಕ್ಕೆ ಹೋಗಬೇಡಿ. ಸೊ ನಿಮಗೆ ಏನು ಖುಷಿ ಕೊಡುತ್ತೋ ಅದನ್ನು ನೀವು ಮಾಡಿ ಅಷ್ಟೇ. ಸೊ ಸರಿ ತಪ್ಪು ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಸರಿ ಅನ್ನಿಸ್ತಾ ಮಾಡಿ, ತಪ್ಪು ಅನ್ನಿಸ್ತಾ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇವಾಗ ನಾನು ಅದೇ ಒಂದು ಮೂಡಲ್ಲೇ ಇದ್ದೀನಿ. ನನಗೆ ಸರಿ ಅನ್ನಿಸ್ತಾ ನಾನು ಮಾಡ್ಬೇಕನ್ನಿಸ್ತಾ ನಾನು ಮಾಡ್ತೀನಿ ಅಷ್ಟೇ. ಸೊ ಇನ್ನೊಬ್ರು ಬಂದ್ಬಿಟ್ಟು ನನಗೆ ಬೇಡ ಮಾಡಬೇಡ ಅಂದರೆ ನಾನು ಇಷ್ಟ, ನನ್ನ ಲೈಫ್ ನಾನು ಮಾಡ್ಕೊತೀನಿ ಅಷ್ಟೇ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ನಗ್ನಗ್ತಾ ಖುಷಿಯಾಗಿರಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೂ ಒಂದು ಜನರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅವ್ರು ನಾನು ಅವಾಗಲೇ ಹೇಳ್ದಂಗೆ 1000 ಮಾತಾಡ್ತಾರೆ. ನೀವು ಒಳ್ಳೇದು ನೀವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಸೊ ಮಾತಾಡೋರು ಮಾತಾಡ್ಕೊತಾನೆ ಇರ್ತಾರೆ. ಇನ್ನೂ ಒಂದೇನು ನಾನು ಫಾಲೋ ಮಾಡ್ತಿದ್ದೀನಿ ಅಂತ ಅಂದರೆ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಪಾಸ್ಟ್ ಬಗ್ಗೆ. ಸೊ ನಿಮ್ಮ ಪಾಸ್ಟ್ ಏನಾಗಿದೆ ಬಿಟ್ಬಿಡಿ, ಮುಗೀತದ, ಏನು ಮಾಡೋದಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಚೇಂಜಸ್ ಅಂತೂ ಮಾಡೋದಕ್ಕೆ ದೇವರಾಣೆಗೂ ಆಗಲ್ಲ. ಆ ನೆನಪುಗಳು ಮರೆಯೋದಕ್ಕಾಗಲ್ಲ ಗೊತ್ತು. ಬಟ್ ಆ ನೆನಪುಗಳನ್ನ ನೆನಪಿಸ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತಾ. ನೆನಪು ಮಾಡ್ಕೊಂಡಷ್ಟು ಅದು ತುಂಬ ನರಕ ಆಗುತ್ತೆ, ಅದು ಲೈಫ್ ಅದು ಸಖತ್ ನರಕ ಆಗಿಬಿಡುತ್ತೆ. ಸೊ ಅದೆಲ್ಲನೂ ಅನುಭವಿಸಿ ಸಾಕಾಗಿ ಸರಿ ಅಂತ ಹೇಳಿ ನೆನಪಿಸ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ನಾನು. ನಿಜವಾಗ್ಲೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹಂಗೇನಾದರೂ ಯೋಚನೆ ಬಂತ ಟಕ್ ಅಂತ ಯಾರಾದರೂ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ಫ್ಯಾಮಿಲಿಗೆ ಯಾರಿಗಾದ್ರೂ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಸೊ ಒಂದು 3-4 ಜನ ಫ್ರೆಂಡ್ಸ್ನ ಇಟ್ಕೊಳ್ಳಿ, ಒಳ್ಳೆ ಫ್ರೆಂಡ್ಸ್ನ. ಸೊ ಅವ್ರಿಗೆ ನೀವು ಕಾಲ್ ಮಾಡಿದಾಗ ಅವರು ನೀವು ಪದೇ ಅದನ್ನೇ ಕೇಳಬಾರ್ದು. ಏನಾಯಿತು ಹೆಂಗಿದ್ಯಾ ಅದು ಏನೇನೋ ಕೇಳಿ ಸುಮ್ಮನೆ ಅವ್ರಿನ್ನ ನಮ್ಮ ಮೈಂಡ್ನ ಹಾಳು ಮಾಡಾಕ್ಬಿಡ್ತಾರೆ ಆಯಿತಾ. ಸೊ ಆ ಥರ ಫ್ರೆಂಡ್ಸ್ನ ಇಟ್ಕೊಂಡ್ಬಿಡಿ. ಕಾಲ್ ಮಾಡಿದ್ರೆ ಹೆಂಗೆ ಅಂತಂದರೆ ಅವರು ನಗಿಸ್ಬೇಕು ನಿಮಗೆ, ಆ ಥರ ಇರುವಂತಹ ಫ್ರೆಂಡ್ಸ್ನ ಇಟ್ಕೊಳ್ಳಿ. ಸೊ ನನಗೆ ಆ ಥರದ್ದು ಒಂದು 5 ಜನ ಫ್ರೆಂಡ್ಸ್ ಇದ್ದಾರೆ, ಖುಷಿ ಅನಿಸುತ್ತೆ.
ಸಾರಿ ಕಾಲ್ ಮಾಡಿದ್ರೆ ನಿಜವಾಗ್ಲೂ ಏನು ಬೇಜಾರಿರುತ್ತೆ ಎಲ್ಲ ಕೂಡ ಹೋಗ್ಬಿಡುತ್ತೆ. ನಂಗೆ ಏನು ನೋವಿತ್ತು ಅದು ಮರ್ಚಿಸ್ಬಿಡ್ತಾರೆ, ಸುಮ್ಮನೆ ಏನೇನೋ ಹೇಳ್ಕೊಂಡು ನಗಿಸ್ಕೊಂಡು ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡ್ಸ್ ಒಂದು ಗ್ಯಾಂಗು, ಆ ಥರದ್ದೊಂದು ಫ್ರೆಂಡ್ಸ್ ಗ್ಯಾಂಗ್ನ ಮಾಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಸೊ ಯಾರಾದರೂ ನಿಮಗೆ ಬಂದು ಏನಾಯಿತು ಅಂತ ಕೇಳಿದ್ರೆ ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೇ. ನನಗಂತೂ ಒಂದು ದಿನಕ್ಕೆ ಒಂದು 3 ಜನ 4 ಜನ ಆದರೂ ಕೇಳ್ತಾರೆ ಏನಾಗಿತ್ತು ಅಂತ. ನಾನು ಅವ್ರಿಗೆ ನಕ್ಕೊಂಡೇ ಹೇಳ್ತೀನಿ. ಸೊ ಬೇಜಾರಲ್ಲ ಅಂತ ಹೇಳಲ್ಲ, ನಕ್ಕೊಂಡು ಹಿಂಗೆ ಆಯಿತು ಅಂತ ಹೇಳಿ ಸುಮ್ಮನೆ ಬರ್ತೀನಿ ಅಷ್ಟೇ. ಸೊ ಇಗ್ನೋರ್ ಮಾಡ್ತಾ ಇರಿ. ಪದೇ ಬಂದು ಕೇಳ್ತಾ ಇರ್ತಾರೆ. ಸೊ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಹೇಳಿ ಹಿಂಗಾಯ್ತು ಅಷ್ಟೇ, ಅಲ್ಲಿ ಬಿಟ್ಬಿಟ್ಟು ಬರ್ತಾ ಇರ್ಬೇಕು ಮುಂದಕ್ಕೆ. ನೀವು ಅದನ್ನೇ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ಬಿಡತ್ತೆ. ಒಂದಂತೂ ನೆನ್ಪಿಟ್ಕೊಬೇಕು, ಸೊ ಎಲ್ಲರೂ ಒಂದಿನ ಹೋಗೋದೇನೆ. ಸೊ ನಮ್ಮ ಲೈಫು ಇರೋಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ನಾನು ತುಂಬಾ ಏನೇನೋ ಪ್ಲಾನ್ ಮಾಡೋಣ ಅಂತ ಅನ್ಸುತ್ತೆ, ಬಟ್ ಪ್ಲಾನ್ ಮಾಡೋದಕ್ಕೆ ಆಕ್ಚುಲಿ ನಿಜವಾಗ್ಲೂ ನನಗೂ ಭಯ ಆಗುತ್ತೆ. ಸೊ ಹಾಗಾಗಿ ಏನು ಪ್ಲಾನ್ ಮಾಡ್ತಾ ಇಲ್ಲ. ಸೊ ಹೇಗೆ ಲೈಫ್ ಬರುತ್ತೆ ಹಾಗೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಪ್ಲಾನ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಅದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸೊ ಸಾಯೋವರೆಗೂ ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀವಿ ಆಯ್ತಾ, ಒಂದು ಸೆಕೆಂಡ್ಗೆ ಒಬ್ಬರಿಂದ ಅದು ತುಂಬಾನೇ ಚೇಂಜ್ ಆಗ್ಬಿಡುತ್ತೆ ಲೈಫಲ್ಲಿ. ಹಾಗಾಗಿ ಏನು ಪ್ಲಾನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಏನಾದರೂ ಪ್ಲಾನ್ ಇತ್ತು ಅಂತ ಅಂದ್ರೆ ಬರೀ ಫಿನಾನ್ಷಿಯಲಿ ಅಷ್ಟೇ ಆಗಿರ್ಬೇಕು ನಿಮ್ಮ ಪ್ಲಾನ್. ಸೊ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿರಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ಫಿನಾನ್ಷಿಯಲಿ ಒಂದು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುತ್ತೆ, ಇನ್ನೇನಿಲ್ಲ. ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಅಷ್ಟೇ, ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಎಲ್ಲ ಕೂಡ ಇಂಪಾರ್ಟೆಂಟ್. ಸೊ ಹಣ ಒಂದಿರ್ಬೇಕಷ್ಟೇ ನಮ್ಮ ಕೈಯಲ್ಲಿ, ಈ ಮಿಕ್ಕಿದ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ಚಿಲ್ಲಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಇಲ್ಲಾದ್ರೂ ನಾನು ಜಾಸ್ತಿಯಾಗಿ ಮಾತಾಡಿದರೆ ಕ್ಷಮಿಸಿ. ಸೊ ಹೋಪ್ ನಿಮಗೆ ಈ ಒಂದು ವ್ಲಾಗಲ್ಲಿ ಏನಾದರೂ ನಾನು ಹೇಳಿರೋದು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.